ಪಾತ್ರಗಳಲ್ಲಿ ನಟಿಸೋದು ಅಷ್ಟು ಸುಲಭವಲ್ಲ. ಅಪ್ಪಿತಪ್ಪಿ ಅದು ಕ್ಲಿಕ್ ಆಗಿಬಿಟ್ಟರೆ ಅಂಥದೇ ಪಾತ್ರಗಳಿಗೆ ಬ್ರ್ಯಾಂಡ್ ಆಗಿಬಿಡುತ್ತಾರೆ. ಈ ಬಗ್ಗೆ ಬೇಸರ ವ್ಯಕ್ತಪಡಿಸುವವರು ಇದ್ದಾರೆ. ಆದರೆ ಕನ್ನಡ ಕಿರುತೆರೆ ನಟಿ ಮೇಘಶ್ರೀ ಇದನ್ನ ಪ್ರೀತಿಯಿಂದ ಒಪ್ಪಿಕೊಂಡಿದ್ದಾರೆ. ಮೈನಾ, ನಿನ್ನ ಜೊತೆ ನನ್ನ ಕತೆ, ಪುಣ್ಯವತಿ ಹೀಗೆ 15ಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ಮೇಘಶ್ರೀ ನಟಿಸಿ ವೀಕ್ಷಕರ ಮನಗೆದ್ದಿದ್ದಾರೆ. ಬಹುತೇಕ ವಿಲನ್ ಪಾತ್ರಗಳನ್ನೇ ನಟಿಸಿ ಮೂಡಿ ಮಾಡಿದ್ದಾರೆ. ಆಕೆಯ ನಟನೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಅದು ಎಷ್ಟರ ಮಟ್ಟದಲ್ಲಿ ಪರಿಣಾಮ ಬೀರಿದೆ ಎಂದರೆ ರಸ್ತೆಯಲ್ಲಿ ಕೆಲವರು ಮೇಘಶ್ರೀ ಅವರಿಗೆ ಬೈದಿರುವುದೂ ಇದೆ. ಅದನ್ನ ಕಾಂಪ್ಲಿಮೆಂಟ್ ಆಗಿ ಆಕೆ ಸ್ವೀಕರಿಸುತ್ತಾರೆ. 20-25ನೇ ವರ್ಷದಲ್ಲಿ ಮೇಘಶ್ರೀ ಹೊಸ ಬಾಳಿಗೆ ಕಾಲಿಟ್ಟಿದ್ದರು. ಆ ಬಳಿಕ ಕೂಡ ನಟನೆಯಲ್ಲಿ ಮುಂದುವರೆದಿದ್ದಾರೆ. ಮಂಡ್ಯ ಮೂಲದ ನಟಿ ಮೇಘಶ್ರೀ ಕೆಲ ಸಿನಿಮಾಗಳಲ್ಲಿ ಕೂಡ ಬಣ್ಣ ಹಚ್ಚಿದ್ದಾರೆ. ಸದ್ಯ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಅಪೇಕ್ಷಾ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ತಮ್ಮ ಪಾತ್ರ ಹಾಗೂ ಜನರಿಂದ ಸಿಗುತ್ತಿರುವ ಬೆಂಬಲದ ಬಗ್ಗೆ ಮಾಧ್ಯಮದ ಸಂದರ್ಶನದಲ್ಲಿ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಇಂತಹ ಪಾತ್ರ ಸಿಗುತ್ತಿರುವುದು ನನ್ನ ಆಶೀರ್ವಾದ. ನಾನು ನೆಗೆಟಿವ್ ಪಾತ್ರಗಳನ್ನೇ ಬಹಳ ಇಷ್ಟಪಟ್ಟು ನಟಿಸ್ತೀನಿ. ನಾನು ಇಷ್ಟಪಡ್ತೀನಿ ಎನ್ನುವುದಕ್ಕಿಂತ ಅಂಥ ಪಾತ್ರಗಳೇ ನನ್ನನ್ನು ಹುಡುಕಿ ಬರ್ತಿವೆ. ಆ ಪಾತ್ರಕ್ಕೆ ಆಕೆಯೇ ಸೂಕ್ತ ಎಂದು ಹುಡುಕಿ ಬರುತ್ತದೆ. ಬಹಳ ಸವಾಲು ಕೂಡ. ನನಗೆ ಬರುವ 99% ಪಾತ್ರಗಳು ನೆಗೆಟಿವ್ ಪಾತ್ರಗಳೇ ಆಗಿವೆ. ನಾನು ನಟಿಸಿರುವ 20 ಧಾರಾವಾಹಿಗಳಲ್ಲಿ 19ರಲ್ಲಿ ನೆಗೆಟಿವ್ ಪಾತ್ರ ಮಾಡಿದ್ದೇನೆ. ನನ್ನ 2ನೇ ಧಾರಾವಾಹಿ ನಿರ್ದೇಶನ ಮಾಡಿದವರು ಕೋರ್ಮಂಗಲ ಅನಿಲ್ ಸರ್ ಅವರೇ ಈ ಧಾರಾವಾಹಿ ನಿರ್ದೇಶಕರು. ಅಂದು ನನಗೆ ನಟನೆ ಹೇಳಿಕೊಟ್ಟವರು ಈಗ ನನ್ನ ನಟನೆ ನೋಡಿ ಮೆಚ್ಚಿಕೊಳ್ಳುತ್ತಾರೆ. ಅದಕ್ಕಿಂತ ಖುಷಿ ಬೇರೆ ಏನಿದೆ. ನಮ್ಮ ತಂಡ ಒಂದು ಫ್ಯಾಮಿಲಿ ರೀತಿ ಇದೆ. ಇಂತಹದೊಂದು ಧಾರಾವಾಹಿ ಸಿಕ್ಕಿರುವುದಕ್ಕೆ ಅದೃಷ್ಟ ಅನಿಸುತ್ತದೆ. ಯಾರು ಮಾಡಿಬಿಟ್ಟ ಪಾತ್ರಗಳನ್ನ ಮಾಡಲು ಕೆಲವರು ಒಪ್ಪೋದಿಲ್ಲ. ಅದು ವರ್ಕ್ ಆಗಲ್ಲ. ಈ ಧಾರಾವಾಹಿಯಲ್ಲಿ ಕೂಡ ಅದೇ ರೀತಿ ಬೇರೆಯವರು ಮಾಡಿದ ಪಾತ್ರಕ್ಕೆ ನಾನು ಆಯ್ಕೆಯಾದೆ. ನಾನು ನಟಿಸಿರುವ ಒಂದಷ್ಟು ಧಾರಾವಾಹಿಗಳಲ್ಲಿ ಇದೇ ರೀತಿ ಆಗಿದೆ. ಹಿಂದೆ ಒಂದು ಧಾರಾವಾಹಿಯಲ್ಲಿ ಯಾರು ನೆಗೆಟಿವ್ ರೋಲ್ ಮಾಡಿದ್ರು ಸೂಟ್ ಆಗ್ಲಿಲ್ಲ ಅಂತ ನನ್ನ ಕರೆದ್ರು. ಅದೆಲ್ಲವೂ ಕ್ಲಿಕ್ ಆಗಿದೆ. ನಮ್ಮ ತಾಯಿ ಮನೆಗಿಂತ ಅತ್ತೆ ಮನೆಯವರ ಬೆಂಬಲ ಜಾಸ್ತಿ ಇದೆ. ನಾನೇ ಕೆಲವೊಮ್ಮೆ ನಟನೆ ಮಾಡಲ್ಲ, ಬೇರೆ ಏನಾದರೂ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಒಪ್ಪಲ್ಲ. ನಟನೆ ಮಾಡಿ ಹೋಗಿ ಎಂದು ಹುರಿದುಂಬಿಸುತ್ತಾರೆ. ಮದುವೆ ಬಳಿಕ ನಟನೆ ಬೇಡ, ಇಂಡಸ್ಟ್ರಿ ಬೇಡ ಎಂದು ಹೇಳುವವರೇ ಹೆಚ್ಚು. ಆದರೆ ನಮ್ಮ ಮನೆಯಲ್ಲಿ ಪ್ರೋತ್ಸಾಹ ಚೆನ್ನಾಗಿದೆ. ನಿಜ ಜೀವನದಲ್ಲಿ ಕೂಡ ನೀವು ತುಂಬಾ ಜೋರ. ನಾನು ಸಾಫ್ಟ್ ಖಂಡಿತ ಅಲ್ಲ. ಧಾರಾವಾಹಿಗಳಲ್ಲಿ ಕೆಟ್ಟ ಪಾತ್ರ ಮಾಡ್ತೀನಿ ಅಂತ ಆ ರೀತಿ ಇರಲ್ಲ. ಆದರೆ ಮಾತನಾಡುವ ಶೈಲಿ ಸ್ವಲ್ಪ ಖಡಕ್ ಆಗೇ ಇರುತ್ತದೆ. ಮನೆಯಲ್ಲಿ ಮುದ್ದು ಮಾಡಿ ಬೆಳೆಸಿದ್ದಾರೆ. ಹಾಗಾಗಿ ಸ್ವಲ್ಪ ಜೋರೇ. ಕೆಟ್ಟ ಬುದ್ಧಿ ಏನಿದ್ದರೂ ಬರೀ ಕ್ಯಾಮ್ರಾ ಮುಂದೆ ನಟನೆ ಅಷ್ಟೇ. ಕೆಲವೊಮ್ಮೆ ನೆಗೆಟಿವ್ ಪಾತ್ರದಲ್ಲಿ ಹೀಗೆಲ್ಲ ನಟಿಸಬೇಕಾ ಅನಿಸುತ್ತೆ. ಆದರೆ ಪಾತ್ರಕ್ಕೆ 100% ನ್ಯಾಯ ಒದಗಿಸಬೇಕು. ಆಗಲೇ ಜನ ಒಪ್ಪುವುದು. ಹಾಗಾಗಿ ಅದನ್ನ ಸವಾಲಾಗಿ ಸ್ವೀಕರಿಸುತ್ತೇನೆ. ವೀಕ್ಷಕರಿಂದ ನಿಮ್ಮ ನಟನೆಗೆ ರೆಸ್ಪಾನ್ಸ್ ಹೇಗಿದೆ? ದೇವತೆ ಅನ್ನುವ ಧಾರಾವಾಹಿಯಲ್ಲಿ ನಟಿಸಿದೆ. ನಾನು ಗರ್ಭಿಣಿಯನ್ನ ಸಾಯಿಸುವಂತಹ ಸನ್ನಿವೇಶಗಳಿತ್ತು. ಆಗ ರಸ್ತೆಯಲ್ಲಿ ಒಬ್ಬ ತಾಯಿ ಬಂದು ಬೈದಿದ್ದರು. ಮನೆ ಹಾಳಿ, ನೀನು ನಿನ್ನಂತ ಹೆಣ್ಣನ್ನ ಯಾರೂ ಹೇರಬಾರ್ದು. ಇಂತಹ ಹೆಣ್ಣು ಮಕ್ಕಳು ನನಗೆ ಇದ್ದಿದ್ರೆ ವಿಷ ಹಾಕಿ ಸಾಯಿಸ್ಬಿಡ್ತಿದ್ದೆ. ಬಸುರಿ ಹೆಂಗಸನ್ನ ಬಿಟ್ಟಿಲ್ಲ ನೀನು ಅಂತ ಬೈದಿದ್ದರು. ಮೊನ್ನೆ ಮಂತ್ರಾಲಯಕ್ಕೆ ಹೋದಾಗಲೂ ಜನ ಇದೇ ರೀತಿ ಕಾಂಪ್ಲಿಮೆಂಟ್ ಕೊಟ್ಟಿದ್ರು. ಜನ ನನ್ನ ಬೈಬೇಕು, ಆಗ ನಾನು ಚೆನ್ನಾಗಿ ನಟಿಸಿದ್ದೀನಿ ಅಂತ ಅರ್ಥ. ನಿಮ್ಮ ಮುಂದಿನ ಯೋಜನೆಗಳೇನು? ಸದ್ಯಕ್ಕೆ ಮೈನಾ ಹಾಗೂ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಗಳಲ್ಲಿ ನಟಿಸಿದ್ದೇನೆ. ಹೊಸದಾಗಿ ಯಾವುದನ್ನ ಒಪ್ಪಿಕೊಂಡಿಲ್ಲ. ಮತ್ತೆ ನೆಗೆಟಿವ್ ಪಾತ್ರಗಳೇ ಬರ್ತಿವೆ. ಸದ್ಯಕ್ಕೆ ನಟನೆ ನಿಲ್ಲಿಸಿ ಬಿಸ್ನೆಸ್ ಮಾಡುವ ಆಲೋಚನೆ ಇದೆ. ಬಿಸ್ನೆಸ್ ಜೊತೆಗೆ ನಟಿಸ್ತೇನೆ. ಎಷ್ಟು ದಿನ ಅವಕಾಶಗಳು ಸಿಗುತ್ತೋ ಅಷ್ಟು ದಿನ ನಟಿಸ್ತೇನೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.